ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೆಯೋದಕ್ಕೆ ಮಾಜಿ ಸಚಿವ ಸೋಮಣ್ಣ ಅವರು ಕಸರತ್ತನ್ನು ಮುಂದುವರಿಸಿದ್ದಾರೆ. ದೆಹಲಿಯಲ್ಲಿ ಬೀಡುಬಿಟ್ಟಿರತಕ್ಕಂಥ ಅವರು ಜೆಪಿ ನಡ್ಡಾ ಅವರನ್ನ ಈಗಾಗಲೇ ಭೇಟಿ ಮಾಡಿದ್ದಾರೆ. ತುಮಕೂರು ಲೋಕಸಭೆ ಟಿಕೆಟ್ ಪಡೆಯೋದಕ್ಕೆ ಸೋಮಣ್ಣ ಅವರು ಕಸರತ್ತು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ನಡ್ಡಾ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ತುಮಕೂರು ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ನನಗೆ ತುಮಕೂರು ಟಿಕೆಟ್ ಕೊಡಿ, ಇಲ್ಲ ಅಂದರೆ ರಾಜ್ಯಸಭೆಗಾದರೂ ಆಯ್ಕೆ ಮಾಡಿ ನಡ್ಡಾಗೆ ಮನವಿ ಮಾಡಿಕೊಂಡಿದ್ದಾರೆ ಸೋಮಣ್ಣ. ಇನ್ನೊಂದು ಕಡೆ ತುಮಕೂರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮಾಧುಸ್ವಾಮಿ. ನಿನ್ನೆ ಮಾಧುಸ್ವಾಮಿ ಅವರು ಇಷ್ಟು ದಿನ ಕಾಣಿಸ್ಕೊಂಡೇ ಇರಲಿಲ್ಲ, ಎಲೆಕ್ಷನಲ್ಲಿ ಸೋತ ಮೇಲೆ ನಿನ್ನೆ ಕಾಣಿಸ್ಕೊಂಬಿಟ್ಟು ಸೋಮಣ್ಣ ಯಾಕ್ರಿ ಬರ್ತಾರೆ ನಮ್ಮ ಜಿಲ್ಲೆಗೆ, ನಾವೇ ಇಲ್ವಾ ಅಂತ. ಇಷ್ಟು ದಿನ ಒಂದು ಮಾತಾಡಿಲ್ಲ ಮಾಧುಸ್ವಾಮಿ. ನಿನ್ನೆ ಬಂದ್ಬಿಟ್ಟು ನಾನೇ ಇದ್ದೀನಿ, ನನಗೆ ಟಿಕೆಟ್ ಕೊಡ್ತಾರೆ ಅಂತ ಸೋಮಣ್ಣ ಅವರು ಅವಾಗಿಂದನೂ ಪಾಪ ಪ್ರಯತ್ನ ಪಡ್ತಾ ಇದ್ದಾರೆ. ಸೋಮಣ್ಣ ಅವ್ರಿಗೆ ಆ ಭಾಗದಲ್ಲಿ ಶಾಸಕರ ಒಲವು ಕೂಡ ಇದೆ. ಹಾಗಾಗಿ ಈಗ ಹಾಲಿ ಸಂಸದರಾಗಿರ್ತಕ್ಕಂಥ ಬಸವರಾಜ್ ಅವರಾಗಿರ್ಬೋದು, ಜ್ಯೋತಿ ಗಣೇಶ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಸೋಮಣ್ಣ ಅವರ ಪರವಾಗಿ ಮಾತನಾಡಿದ್ದಾರೆ. ಅದಕ್ಕೆ ಸೋಮಣ್ಣ ಅವ್ರು ಕ್ಲೈಮ್ ಮಾಡ್ತಿರೋದು ಏನು ಗೊತ್ತಾ? ಯಾಕೆ ಕ್ಲೈಮ್ ಮಾಡ್ತಾ ಇದ್ದಾರೆ? ನೀವು ಹೇಳಿದ್ರಿ ಅನ್ನೋ ಕಾರಣಕ್ಕೆ ನನ್ನ ಕ್ಷೇತ್ರ ಬಿಟ್ಟು ಯಾವುದೋ 2 ಕ್ಷೇತ್ರಕ್ಕೆ ಹೋಗಿ ನಿಂತ್ಕೊಂಡೇ ಸೋತೆ, ಕ್ಷೇತ್ರವನ್ನು ತ್ಯಾಗ ಮಾಡಿದ್ದೆ, ಹಾಗಾಗಿ ಕೊಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ನಡ್ಡಾ ಅವ್ರನ್ನ ಭೇಟಿ ಮಾಡಿದಾಗ ಸೋಮಣ್ಣ ಅವ್ರಿಗೆ ಏನಾದ್ರು ಭರವಸೆ ಸಿಕ್ಕಿದೆಯಾ? ಇನ್ನೂ ಬೇರೆ ಯಾರ್ದಾದ್ರೂ ನಾಯಕರನ್ನ ಭೇಟಿ ಮಾಡ್ತಾರಾ? ಹೇಗಿದೆ ಈಗ ಅಲ್ಲಿ ಸೋಮಣ್ಣ ಅವರ ಪರವಾದ ಒಲವು ಅಂತ? ಅರವಿಂದ್, ಮಾಜಿ ಸಚಿವ ವಿ ಸೋಮಣ್ಣ ಅವರು ನಿರಂತರವಾಗಿ ದೆಹಲಿಗೆ ಬರ್ತಿದ್ದಾರೆ ಮತ್ತೆ ವರಿಷ್ಠರನ್ನ ಕೂಡ ಸಂಪರ್ಕಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಅವರು ಏನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಕೂಡ ಭೇಟಿಯಾಗಿದ್ರು. ಲೋಕಸಭೆಗೆ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡಿದ್ರು. ರಾಜ್ಯ ವಿಧಾನಸಭೆಯಲ್ಲಿ 2 ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನಪ್ಪಿದ ಬಳಿಕ ನನ್ನನ್ನ ಹೇಗೆ ಕುತಂತ್ರದಿಂದ ಸೋಲಿಸಲಾಯಿತು ಅಥವಾ ಉದ್ದೇಶಪೂರ್ವಕವಾಗಿ ಸೋಲಿಸಲಾಯಿತು ಅನ್ನುವಂಥದ್ದನ್ನ ಕೂಡ ಅವರು ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ರಾಜ್ಯದ ಕೆಲವು ನಾಯಕರ ವಿರುದ್ಧವೂ ಕೂಡ ಅವರು ಒಂದರಿಷ್ಟು ಆರೋಪಗಳನ್ನು ಕೂಡ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಒಂದ್ ರೀತಿ ದೂರು ತಮ್ಮ ದುಮ್ಮಾನಗಳನ್ನು ಕೂಡ ಹೈಕಮಾಂಡ್ ಮುಂದೆ ವಿವರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಅವರ ಪರವಾಗಿ ಈಗ ಹಾಲಿ ಸಂಸದರಾಗಿರುವಂತ ಬಸವರಾಜ್ ಅವರು ಕೂಡ ಸಾಕಷ್ಟು ಲಾಬಿಯನ್ನು ಕೂಡ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಬೇರೆ ಬೇರೆ ನಾಯಕರನ್ನ ಕೂಡ ಭೇಟಿಯಾಗಿ ಮುಂದಿನ ದಿನಗಳಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ತುಮಕೂರಿನಲ್ಲಿ ಕೆಲವೊಂದಿಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ರಿಸ್ಕ್ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಈಗ ವಿ ಸೋಮಣ್ಣ ಅವರು ರಾಜ್ಯಸಭೆಗೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ನಿನ್ನೆ ಅವರು ಮತ್ತೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಜೊತೆಗೆ ಬೇರೆ ಬೇರೆ ಪ್ರಮುಖ ನಾಯಕರನ್ನು ಕೂಡ ಭೇಟಿಯಾಗಿ ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ರಾಜ್ಯಸಭೆ ಚುನಾವಣೆಗೆ ದಿನಾಂಕ ಕೂಡ ಘೋಷಣೆ ಆಗಿರುವಂತದ್ದು. ಒಟ್ಟು ರಾಜ್ಯಕ್ಕೆ 4 ಸ್ಥಾನಗಳು ಈ ಬಾರಿ ಚುನಾವಣೆಗೆ ಬರ್ತವೆ. ಅದರಲ್ಲಿ 3 ಸ್ಥಾನಗಳು ಕಾಂಗ್ರೆಸ್ಗೆ ಲಭ್ಯ ಆದ್ರೆ 1 ಸ್ಥಾನ ಬಿಜೆಪಿಗೆ ಲಭ್ಯ ಆಗುತ್ತೆ. ಹೀಗಾಗಿ ಏಕೈಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪಕ್ಷದ ತೀರ್ಮಾನದ ಹಿನ್ನೆಲೆಯಲ್ಲಿ ನಾನು ನನ್ನ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದೀನಿ, ಈಗ ಪಕ್ಷ ನನ್ನನ್ನ ಕೈ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಪರಿಶೀಲಿಸ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ. ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ.